ಅಂತ ಪ್ರಶ್ನೆ ಅನೇಕ ವರ್ಷಗಳಿಂದ ಕಾಡ್ತಾನೆ ಇರುವಂಥದ್ದು. ಆದರೆ ಅದಕ್ಕೆ ಸದ್ಯಕ್ಕಂತೂ ಉತ್ತರ ಸ್ಪಷ್ಟವಾಗಿ ಸಿಗೋದಿಲ್ಲ. ಇದರ ನಡುವೆ ದೆಹಲಿ ಮಾದರಿಯಲ್ಲಿ ಪಬ್ಲಿಕ್ ಸ್ಕೂಲ್ ಶುರು ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಏನಿದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನೋದನ್ನ ತೋರಿಸ್ತೀವಿ. ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನೆಲ್ಲ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನಾಗಿ ಬದಲಿಸುವ ಮಹತ್ವದ ಕನಸು ಹೊತ್ತು ಸಾಕ್ತಿದೆ. ಸರ್ಕಾರಿ ಶಾಲೆಗಳನ್ನು ಹಂತ ಹಂತವಾಗಿ ಇಂಗ್ಲಿಷ್ ಮೀಡಿಯಂ ಆಗಿ ಆರಂಭಿಸುತ್ತಿದೆ. ದೆಹಲಿಯಲ್ಲಿ ಯಶಸ್ವಿಯಾಗಿರುವಂತೆ ರಾಜ್ಯದಲ್ಲೂ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಹೆಚ್ಚುವರಿಯಾಗಿ ತೆರೆದು ಗ್ರಾಮೀಣ ಮಕ್ಕಳಿಗೂ ಖಾಸಗಿ ಸ್ಕೂಲ್ಗಳ ವಾತಾವರಣ ನಿರ್ಮಾಣ ಮಾಡುವ ಮಹಾಗುರಿ ಇದು. ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಚಿವ ಮಧು ಬಂಗಾರಪ್ಪ ಸಭೆ ನಡೆಸಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳ ಸ್ಥಿತಿಗತಿ, ಮಕ್ಕಳ ಹಾಜರಾತಿ, ಸೌಲಭ್ಯಗಳ ಕುರಿತು ಚರ್ಚಿಸಿ ಮಾಹಿತಿ ಪಡೆದರು. 2 ಗ್ರಾಮ ಪಂಚಾಯಿತಿಗಳಿಗೆ ಒಂದರಂತೆ ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಶುರು ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ. 6,000 ಗ್ರಾಮ ಪಂಚಾಯಿತಿಗಳಿದ್ದು ಒಟ್ಟು 3,000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೆಯಲು ಸಿದ್ಧತೆ ನಡೆಯುತ್ತಿದೆ. ಇದಕ್ಕಾಗಿ 600 ಕೋಟಿ ವೆಚ್ಚವಾಗಲಿದ್ದು ಸಿಎಸ್ಆರ್ ಅನುದಾನ ಬಳಕೆ ಮಾಡಲಾಗುತ್ತಿದೆ. ಅಜಿಂ ಪ್ರೇಮ್ಜಿ ಫೌಂಡೇಶನ್ ಕೂಡ ಅನುದಾನ ನೀಡಲು ಮುಂದಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ನಾವು 2,500 crores ನೀವು ಎಲ್ಲ ಇದ್ರಿ ಅನ್ಸುತ್ತೆ ಸಿಎಸ್ಆರ್ ಕಾನ್ಕ್ಲೇವ್ ನಡೆದಾಗ. ಈಗ ಸುಮ್ಮನೆ ಅನ್ಅಫಿಷಿಯಲಿ ಒಂದು 600 ಕೋಟಿ ಬರ್ಬೋದು ಅಂತ ಹೇಳಿ ಈಗಾಗಲೇ ಆಸ್ ಆಫ್ ನಾವು ಅಂತ ಹೇಳಿ 2,500 ಟಾರ್ಗೆಟ್ ನಾವು ಮಾಡಬೇಕು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ. ಮತ್ತೆ ಪ್ರೈವೇಟ್ ಅಜಿಂ ಪ್ರೇಮ್ಜಿ ಅವರ ಒಂದು ಫೌಂಡೇಶನ್ ಕೂಡ ಈಗಿರೋ ಇನ್ಫ್ರಾಸ್ಟ್ರಕ್ಚರ್ನ ತಗೊಂಡು ಅಪ್ಸ್ಕೇಲ್ ಮಾಡಿ ಯಾವ ರೀತಿ ನಾವು ಒಳ್ಳೆ ಬಿಲ್ಡಿಂಗ್ ಲುಕ್ ಮಾಡೋದು ಮತ್ತೆ ಯಾವ ರೀತಿ ಫೆಸಿಲಿಟಿ ಕೊಡಬೇಕಂತ ಅವರು ಕೂಡ ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿಕೊಂಡು ಆ ಪ್ರೋಗ್ರೆಸ್ ಇದೆ. ದೆಹಲಿ ಸರ್ಕಾರದ ಶಿಕ್ಷಣ ಮಾದರಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಶುರುವಾಗಲಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ರೀತಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ. ಮಾತೃಭಾಷೆ ಜೊತೆಗೆ ಇಂಗ್ಲಿಷ್ ಶಿಕ್ಷಣ ಬೋಧನೆ ನಡೆಯುತ್ತೆ. ಖಾಸಗಿ ಶಾಲೆಗಳಲ್ಲಿರುವಂತೆ ನುರಿತ ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳಿಗೆ ಪಾಠ ನಡೆಯುತ್ತಿದೆ. ಕ್ರೀಡೆಗಳು, ಈಜುಕೊಳ, ಮೈದಾನ, ಕಂಪ್ಯೂಟರ್, ಡಿಜಿಟಲ್ ಬೋರ್ಡ್, ಹೈಟೆಕ್ ಲೈಬ್ರರಿಗಳು, ಪ್ರಯೋಗಾಲಯ ವ್ಯವಸ್ಥೆಗಳು ದೆಹಲಿ ಸರ್ಕಾರಿ ಶಾಲೆಗಳಲ್ಲಿವೆ. ಬಜೆಟ್ನಲ್ಲಿ ಶಿಕ್ಷಣಕ್ಕೆ 25% ಅನುದಾನವೂ ಮೀಸಲಿಟ್ಟಿದ್ದಾರೆ. ಇದೇ ಮಾದರಿಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಇರುತ್ತೆ. ಒಟ್ಟಾರೆ ಶಿಕ್ಷಕರ ಕೊರತೆ, ಕ್ಯಾಂಪಸ್, ಮೈದಾನ, ಶಾಲಾ ಕೊಠಡಿ, ಪೀಠೋಪಕರಣ, ನೂತನ ಕಟ್ಟಡ, ಮೊಟ್ಟೆ ಜೊತೆಗೆ ರಾಗಿ ಮಾಲ್ಟ್ ಈ ಎಲ್ಲ ಸೌಲಭ್ಯಗಳನ್ನು ನೀಡಿ ಗ್ರಾಮೀಣ ಮಕ್ಕಳನ್ನ ಸರ್ಕಾರಿ ಶಾಲೆ ಕಡೆಗೆ ಸೆಳೆಯುವ ಪ್ರಯತ್ನ ಸರ್ಕಾರದ್ದಾಗಿದೆ. ಆದಷ್ಟು ಬೇಗ ಇಂಥ ಕನಸು ಕೈಗೂಡಲಿ ಅನ್ನೋದು ಕನ್ನಡಿಗರ ಹೆಬ್ಬಯಕೆ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಪಂಚರಾಜ್ಯಗಳ ಪೈಕಿ ನಾಳೆ ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢದಲ್ಲಿ ಮತದಾನ ಶುರುವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಾಜಸ್ಥಾನ ಹಾಗೂ ತೆಲಂಗಾಣದಲ್ಲೂ ಕೂಡ ಗದ್ದುಗೆ ಏರೋದಕ್ಕಾಗಿ ಪ್ರಚಾರದ ಅಬ್ಬರ ಇವತ್ತು ಕೂಡ ಜೋರಾಗಿತ್ತು. ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮಗೆ ತೋರಿಸ್ತೀನಿ.